ನನ್ನ ಸ್ನೇಹಿತರಿಗೂ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರಿಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಇದ್ದರೆ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮನ್ನು ಯಾರಾದರೂ ಬಂದು ನಿಮ್ಮ ಅಸಹಾಯಕತೆ ನೋಡಿ ನಿನ್ನ ಕೈಲಿ ಏನೂ ಆಗುವುದಿಲ್ಲ ಎಂದು ನಿನ್ನ ಹೀಯಾಳಿಸಿ ನೋಡಿದರೆ ಅಥವಾ ಮಾತನಾಡಿದರೆ ಅವರ ಕೊಂಕು ಮಾತಿಗೆಲ್ಲ ತಲೆ ಕೆಡಿಸಿಕೊಂಡು ಕೂರಬೇಡಿ. ನಿಮ್ಮ ನೋವನ್ನು ಕೂಡ ಅವರ ಬಳಿ ಹೇಳಬೇಡಿ. ಅದಕ್ಕೂ ಮಿಗಿಲಾಗಿ ನಿನ್ನಲ್ಲಿರುವ ಸ್ಥೈರ್ಯವನ್ನು ಹೀಗೆ ಹೇಳಿ: ನನ್ನ ಗುರಿ ಸಿಂಹದ ಮರಿಯಾಗಿದೆ, ಇದಕ್ಕೆ ಜನಿಸಲು ಸಮಯ ಬೇಕಿದೆ. ಯಾವಾಗ ಇದು ಭೂಮಿಯ ಮೇಲೆ ನಡೆಯಲು ಶುರು ಮಾಡುವುದೋ ಆಗ ನಾನು ಓಡುತ್ತೇನೆ. ಯಾರು ನಿಧಾನವಾಗಿ ಚಲಿಸುತ್ತಾರೋ ಅವರು ಒಂದಲ್ಲ ಒಂದು ದಿನ ಗುರಿ ತಲುಪುತ್ತಾರೆ. ಆಮೆ ನಿಧಾನವಾಗಿ ಚಲಿಸಿದರೂ ಅದು ಗುರಿಯನ್ನು ತಲುಪುತ್ತೆ. ಹಾಗೆಯೇ ನಾವು ಕೂಡ ಹಗಲು ರಾತ್ರಿ ಅನ್ನದೇ ಓದಬೇಕು. ನೀನು ಎಷ್ಟು ಪ್ರಯತ್ನ ಪಡಬೇಕು ಎಂದರೆ ಯಾವ ಪರೀಕ್ಷೆ ನಾವು ಹೆದರುತ್ತೇವೋ ಅಂಥ 1000 ಪರೀಕ್ಷೆಗಳು ನಮ್ಮನ್ನು ನೋಡಿ ಹೆದರಬೇಕು. ಆಮೆ ಒಂದು ಮೂಕ ಪ್ರಾಣಿ. ಆ ಪ್ರಾಣಿಗೆ ನಾನು ಗುರಿ ತಲುಪಬೇಕು ಎಂದು ಅಷ್ಟು ಹಠವಿರುವಾಗ ಆ ದೇವರು ನಮಗೆ ಎಲ್ಲ ಶಕ್ತಿಯನ್ನು ಕೊಟ್ಟು, ಕೈಕಾಲುಗಳನ್ನು ಕೊಟ್ಟು, ಜ್ಞಾಪಕ ಶಕ್ತಿಯನ್ನು ಕೊಟ್ಟು ಎಲ್ಲ ಇರುವಾಗ ನಾವೇಕೆ ಗುರಿ ತಲುಪಬಾರದು? ನಾವು ಮನುಷ್ಯರಾಗಿ ತಿಳುವಳಿಕೆಯಲ್ಲಿ ತುಂಬ ಮುಂದುವರೆದಿದ್ದೇವೆ. ಇರೋ ಜೀವನದಲ್ಲಿ ಸಾಧನೆ ಮಾಡಲೇಬೇಕು. ನಾವು ಎಷ್ಟು ಸಾರಿ ಸೋತೆವೆಂದು ತಲೆ ತಗ್ಗಿಸಿ ಕೂರುವುದಕ್ಕಿಂತ ಸೋತರಷ್ಟು ಗೆಲುವಿನ ಕಡೆ ನಮ್ಮ ಪಯಣ ಇರಬೇಕು. ನಮ್ಮ ಪಯಣ ಗುರಿಯ ಕಡೆಯೇ ಸಾಗುತ್ತಿರಬೇಕು. ಒಂದಲ್ಲ ಒಂದು ದಿನ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಎಷ್ಟು ಸಲ ಸೋಲುತ್ತೀವಿ ಎನ್ನುವುದು ಮುಖ್ಯವಲ್ಲ, ಒಂದು ಸಲ ಗೆದ್ದೇ ಗೆಲ್ಲುತ್ತೀವಿ ಅಂತ ನಂಬಿಕೆ ತುಂಬ ಇಡಬೇಕು. ನಿಮ್ಮ ಸ್ನೇಹಿತರೇ ಎಷ್ಟೋ ಸಲ ನಿನ್ನ ಕೈಲೇನೂ ಆಗುವುದಿಲ್ಲ ಎಂದು ಹೀಯಾಳಿಸಿ ಮಾತನಾಡಿರುತ್ತಾರೆ. ಅಂಥವರಿಗೆಲ್ಲ ಮೌನವಾಗಿದ್ದು ಉತ್ತರ ಕೊಡಬೇಕು. ಇನ್ನೊಂದು ಮಾತು ಸ್ನೇಹಿತರೆ, ಇರುವೆಗಳು ಸಾಲಾಗಿ ಹೋಗುತ್ತಿರುತ್ತವೆ. ನಾವು ಅವುಗಳನ್ನು ಅಲುಗಾಡಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಅವುಗಳ ಶ್ರದ್ಧೆಯನ್ನು ಬಿಡುವುದಿಲ್ಲ. ಹಾಗೆಯೇ ನಾವು ಮನುಷ್ಯರು ಎಲ್ಲವನ್ನೂ ಬಲ್ಲವರು. ಆ ಇರುವೆಗಳಿಗೆ ಅಷ್ಟು ಬುದ್ಧಿಶಕ್ತಿ ಇರುವಾಗ ನಾವ್ಯಾಕೆ ಸೋಲಬೇಕು? ಏನೇ ಮಾಡಿದರೂ ನಮ್ಮ ಮೇಲೆ ನಮಗೆ ಮೊದಲು ನಂಬಿಕೆ ಇರಬೇಕು. ಇಲ್ಲವಾದರೆ ಆಡಿಕೊಳ್ಳುವವರು ಸುತ್ತಮುತ್ತ ತುಂಬ ಜನ ಹೆಚ್ಚುತ್ತಾರೆ. ದಯವಿಟ್ಟು ಸ್ನೇಹಿತರೆ, ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಯಾವ ಅಂಕುಡೊಂಕಿನ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ಅವರು ಮಾತನಾಡುವುದೆಲ್ಲ ನಮ್ಮ ಒಳ್ಳೆಯದಕ್ಕಾಗಿ. ನಮ್ಮ ಆತ್ಮಬಲ ಇನ್ನೂ ಹೆಚ್ಚುತ್ತದೆ ಅವರ ಮಾತಿನಿಂದ. ಸ್ನೇಹಿತರೆ, ನನ್ನ ಮಾತಿನಲ್ಲಿ ಸತ್ಯವಿದ್ದರೆ ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡಿದ ಎಲ್ಲ ನನ್ನ ಸ್ನೇಹಿತರಿಗೂ ವಂದನೆಗಳು. ನಾನು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ.